ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳನ್ನ ಕಳೆದುಕೊಂಡಂತಹ ನೋವು ಈ ಕುಟುಂಬವನ್ನ ಪರಿಯಾಗಿ ಹಿಂಡ್ತಾ ಇದೆ. ದಿವ್ಯಾಂಶಿ ಸಾವು ಇದೇ ಕಾಲ್ತುಳಿತ ಪ್ರಕರಣದಲ್ಲಾಯಿತು. ಬಟ್ ಅವರ ಮನೆಯಲ್ಲಿ ಇನ್ನೂ ಶೋಕದ ವಾತಾವರಣ ಮುಂದುವರಿತಾ ಇದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ಕ್ಷಣ ಮಗಳನ್ನ ಕಳ್ಕೊಂಡ ನೋವು ಅವರನ್ನ ಹಿಂಸಿಸ್ತಾ ಇದೆ. ನೋವಿನ ನುಡಿಗಳನ್ನ ಆಡ್ತಾ ಇದ್ದಾರೆ. ಸಿಎಂಗೆ ಮಕ್ಕಳನ್ನ ಕಳ್ಕೊಂಡ ನೋವು ಅವ್ರಿಗಾಗಲ್ವಾ? ವಿರಾಟ್ ಕೊಹ್ಲಿಗೆ ಈ ನೋವು ಗೊತ್ತಾಗ್ತಾ ಇಲ್ವಾ? ಬೌರಿಂಗ್ ಆಸ್ಪತ್ರೆಗೆ ಹೋದ್ರೆ ವೈದ್ಯರು ನಮ್ಮನ್ನ ಅವಮಾನಿಸಿದ್ರು. ಸರ್ಕಾರ ಮತ್ತು ತಂಡಕ್ಕೆ, RCB ತಂಡಕ್ಕೆ ಮಾನವೀಯತೆ ಅನ್ನೋದೇ ಒಂಚೂರು ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೃತ ದಿವ್ಯಾಂಶಿ ತಾಯಿ ಅಶ್ವಿನಿ. ಮೈದಾನದ ಹೊರಭಾಗದಲ್ಲಿ ಕಾಲ್ತುಳಿತದಲ್ಲಿ ಆಗಿದ್ದಂತಹ ದುರಂತದಲ್ಲಿ 9ನೇ ತರಗತಿ ಓದ್ತಾ ಇದ್ದಂತಹ ದಿವ್ಯಾಂಶಿ ಕೂಡ ಮೃತಪಟ್ಟಿದ್ರು. ಇದೀಗ ಅವರ ನಿವಾಸದಲ್ಲಿದ್ದೇನೆ. ಈಗ ಅವರ ಅಜ್ಜಿ ಜೊತೆಗೆ ತಾಯಿ, ಸಂಬಂಧಿಕರು ಎಲ್ಲರೂ ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಮಗಳನ್ನು ಕಳೆದುಕೊಂಡು ಕುಟುಂಬ ಅನಾಥವಾಗಿದೆ. ಬಿಕ್ಕಿ ಅಳ್ತಾ ಇದ್ದಾರೆ. ಬಹುಶಃ ಯಾರದ್ದೋ ತಪ್ಪಿಗೆ ತುಂಬ ಪ್ರೀತಿಯಿಂದ ಸಾಕಿದ್ದಂತಹ ಮಗಳನ್ನು ಕಳೆದುಕೊಂಡಿದ್ದೀವಿ ಅನ್ನುವಂತಹ ಒಂದು ಕಣ್ಣೀರು ನಿಜಕ್ಕೂ ಕೂಡ ಆ ಸಂಕಟ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಗಳನ್ನು ನೆನೆದು ಆ ಮಗಳ ಫೋಟೋಗಳನ್ನು ನೋಡ್ತಾ ಆ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಸರ್ಕಾರದ ಎಡವಟ್ಟಿಗೆ ಈ ರೀತಿಯ ದುರಂತ ಆಯಿತು. ಈಗ ಮಗಳ ಒಂದು ಶಾಲೆಯಲ್ಲಾಗಲಿ ಅಥವಾ ಬೇರೆ ಬೇರೆ ನೃತ್ಯಗಳಲ್ಲಿ ಅಥವಾ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಅದರ ಸಂಬಂಧಪಟ್ಟಂತೆ ಎಲ್ಲ ಫೋಟೋಸ್ಗಳು ಕೂಡ ಇದ್ದವು ಮನೆಯಲ್ಲಿ. ಆ ಫೋಟೋಸ್ಗಳನ್ನು ನೋಡಿಕೊಂಡು ಇದೀಗ ತಾಯಿ ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮಗಳನ್ನು ನೆನೆದು ಅಳ್ತಾ ಇದ್ದಾರೆ. ತಾಯಿನ ಮಾತನಾಡಿಸ್ತೀನಿ. ಬಹುಶಃ ಈ ಸಂಕಟ ಇದೆಯಲ್ಲ, ಇದು ಯಾರಿಗೂ ಕೂಡ ಬರಬಾರ್ದು. ಯಾರ್ದೋ ಒಂದು ತಪ್ಪಿಗೆ ಈ ರೀತಿಯ ಮೃತಪಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೇಸರ ಮತ್ತು ಆಗಬಾರ್ದು ಕೂಡ. ಇಷ್ಟೆಲ್ಲ ಆಗಿದೆ. ಆದರೆ ಸರ್ಕಾರ ನಮ್ದೇನು ತಪ್ಪೇ ಇಲ್ಲ, ಪೊಲೀಸ್ ಅಧಿಕಾರಿಗಳದ್ದು ತಪ್ಪು ಅಂತ ಹೇಳಿ ಪೊಲೀಸರ ಮೇಲೆ ಎತ್ತಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಸರ್, ಫಸ್ಟ್ ಆಫ್ ಆಲ್ ಪೊಲೀಸರ ಮೇಲೆ ತಪ್ಪು ಹಾಕೋದು ಸರ್ಕಾರ ಹೊಣೆ. ಇದು ಕಂಪ್ಲೀಟ್ ಸರ್ಕಾರ ಹೊಣೆ. ಪೊಲೀಸರ ಮೇಲೆ ತಪ್ಪು ಹಾಕೋದು ಇಟ್ಸ್ ಲೈಕ್ ಎಸ್ಕೇಪಿಂಗ್. ಅದಷ್ಟೇ. ನಮ್ಮದು ತಪ್ಪಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋದಕ್ಕೆ ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ ಅಷ್ಟೇ. ಬಿಕಾಸ್ ದ ಪ್ರೀವಿಯಸ್ ಡೇ ನೈಟ್, ಅಂದರೆ ಮ್ಯಾಚ್ ನಡೆದಿದ್ದು, ಕಪ್ ಗೆದ್ದಿದ್ದು ಆ ರಾತ್ರಿ ನಾನು MG ರೋಡ್ಗೆ ಹೋಗಿದ್ದೀನಿ. ನಾನು, ನನ್ನ ತಮ್ಮ, ನಾವಿಬ್ಬರು MG ರೋಡ್ಗೆ ಹೋಗಿದ್ದೀನಿ. MG ರೋಡ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿತ್ತು ಅಂದರೆ, ಅಟ್ಲೀಸ್ಟ್ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಆಗಲಿ, ಬೇರೆ ವರ್ಲ್ಡ್ ಕಪ್ ಸೆಲೆಬ್ರೇಷನ್ಸ್ಗಾಗಲಿ, ಯಾವುದೋ ಒಂದು ಅಲ್ಲಿ ಆರ್ಗ್ಯುಮೆಂಟ್ಸ್ ನಡಿಬೋದು ಅಥವಾ ಏನೋ ಒಂದು ಕಿತ್ತಾಟ ಹೊಡೆದಾಡ್ಕೊಳ್ಳೋದು, ಏನೋ ಒಂದು ವಿಟ್ನೆಸ್ ಮಾಡ್ಬೋದು. ಬಟ್ ಆವತ್ತು ನೈಟು ಯಾವುದೂ ಇರಲಿಲ್ಲ. ಒಂದು ಚಿಕ್ಕ ಮಗು, 4 ವರ್ಷದ ಮಗು, 6 ವರ್ಷದ ಮಗು, ತಾತಂದಿರು ಅವರೆಲ್ಲ ಸಹ ಬಂದು ಕುಣಿತಾ ಇರೋದು ನೋಡಿದ್ದೀನಿ ನಾನು. ಟೀಮ್ ಇರಲಿಲ್ಲ. ಪೊಲೀಸು ಅವ್ರ ಕರ್ತವ್ಯ, ಅವರು ಆ ರೋಡ್ನ ಬಂದೋಬಸ್ತಿ ಮಾಡಿ, ಲಾಂಗ್ ವೇಸ್ ರೋಡಲ್ಲಿ ಟ್ರಾಫಿಕ್ನ ಲೀಡ್ ಮಾಡಿ. ಸರ್, ಒಬ್ಬರು ಸಹ ಟ್ರಾಫಿಕ್ ಜಾಮ್ ಆಗಿದೆ, ಹಾಂಕ್ ಮಾಡೋದು, ಒಂಥರ ಏನು ಬೇಜಾರು ಮಾಡ್ಕೊಳ್ಳೋದು, ಗಲಾಟೆ ಮಾಡೋದು ಯಾವುದೂ ನಡೆದಿಲ್ಲ ಸರ್. June 3rd ನೈಟಲ್ಲಿ ಯಾವುದೂ ನಡೆದಿಲ್ಲ. ಬ್ಯಾಂಗ್ಳೂರ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಸುಂದರವಾಗಿ ಕಲರ್ಫುಲ್ ಆಗಿತ್ತು ಅಂದರೆ ಅವತ್ತಿನ ನೈಟ್ ನಂದು ಹಂಗೆ ಕಣ್ಣಲ್ಲಿದೆ. ಸೊ ಆ ಕ್ರೌಡು ಏನಿತ್ತು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಸರ್. ಅವರು U-turn ಕ್ಲೋಸ್ ಮಾಡಿ ಲಾಂಗ್ ಟರ್ನ್ಸ್ ಲೀಡ್ ಮಾಡೋದಾಗಲಿ ಮನುಷ್ಯರನ್ನ ಪೊಲೀಸವರು ಅವ್ರ ಜವಾಬ್ದಾರಿ ಮಾಡಿದ್ದಾರೆ. ಬಟ್ ಪೊಲೀಸವ್ರಿಗೆ ಗೌರ್ಮೆಂಟ್ ಟೈಮ್ ಕೊಟ್ಟಿಲ್ಲ. 3:15 ಮೊದಲ ಅಂದರೆ ಸಾವಾಗುತ್ತೆ ಅಂತ ಹೇಳಿ ಡಿಕ್ಲೇರ್ ಆಗುತ್ತೆ. ಆದರೆ 5 ಗಂಟೆ ಆದರೂ ಕೂಡ ಆ ಕಪ್ಪನ್ನು ಮುತ್ತುಕ್ಕುವಂತಹ ಆ ಪ್ರಯತ್ನಗಳೇ ಆಗುತ್ತೆ, ಆ ಸೆಲೆಬ್ರೇಷನ್ನೇ ಆಗುತ್ತೆ. DCM ಅವರು ಅಲ್ಲಿ ಫೋಟೋ ಸೆಷನ್ ಅದೆಲ್ಲವೂ ಕೂಡ ಆಗುತ್ತೆ. ಆದರೆ ಅಲ್ಲಿ ಸ್ಪಾಟಿಗೆ ಬರಬೇಕು ಅನ್ನುವಂತಹ ವಿವೇಚನೆ ಇರೋದಿಲ್ಲ. ಅಥವಾ ಅವ್ರಿಗೆ ಗೊತ್ತಿದ್ದೂ ಬರಲಿಲ್ವಾ, ಅಥವಾ ಅವ್ರಿಗೆ ಅಧಿಕಾರಿಗಳು ಮಾಹಿತಿ ಕೊಡಲಿಲ್ವಾ ಅನ್ನುವಂಥದ್ದು ಕೂಡ. ಸರ್, ಅಧಿಕಾರಿಗಳು ಮಾಹಿತಿ ಕೊಡಲಿಲ್ಲ ಅಥವಾ ಅವ್ರಿಗೆ ಗೊತ್ತಾಗಿಲ್ಲ ಅನ್ನೋದು ನೀವು ಹೆಂಗೆ ಹೇಳ್ತೀರಾ? ಅವರಿಗೆ ಪರ್ಸನಲ್ ಸೆಕ್ರೆಟರೀಸ್ ಇರ್ತಾರೆ, ಅವ್ರು ಫೋನ್ ಅಟೆಂಡ್ ಮಾಡಬೇಕಾಗಿಲ್ಲ. ಲೈವ್ ನ್ಯೂಸ್ ಕವರ್ ಮಾಡ್ತಾ ಇದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ಹತ್ರ ಇವೊಂದು ಹಾಸ್ಪಿಟಲ್ ಜನ ಅವ್ರನ್ನ ಅಲೌ ಮಾಡಿಲ್ಲ ಅಂದ್ರೂ ಮೀಡಿಯಾ ವಾಸ್ ಕವರಿಂಗ್ ಎವ್ರಿಥಿಂಗ್. ಸೊ ಅವ್ರಿಗೆ ಸೆಕ್ರೆಟರೀಸ್ ಇರ್ತಾರೆ ತಾನೆ, ಲೈವ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ ತಾನೆ. ದೇ ಹ್ಯಾವ್ ಎವ್ರಿ ಸೋರ್ಸಸ್ ಅಲ್ವಾ? ಸೊ ಹೆಂಗ್ ಸರ್ ಹೇಳ್ತೀರಾ ನೀವು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು? ಇಟ್ಸ್ ಜಸ್ಟ್ ಪ್ಯೂರ್ ನೆಗ್ಲಿಜೆನ್ಸ್. ಅದೇ ಅವ್ರ ಮನೇಲಿ ಯಾರಿಗಾದ್ರೂ ಆಗಿದ್ದಿದ್ರೆ ಸರ್, ಯಾಕೆ ಸರ್ ನಮ್ಮ CM ಅವ್ರ ಮಗನ ಕಳ್ಕೊಂಡಿದ್ದಾರೆ ತಾನೆ, ಅವ್ರಿಗೆ ನೋವು ಗೊತ್ತಿಲ್ವಾ ಅವ್ರಿಗೆ ಯಾವ ಥರ ಇರುತ್ತೆ ಈ ನೋವು ಅಂತ ಗೊತ್ತಾಗಿರುತ್ತೆ ತಾನೆ.
ಸೊ ಯು ಶುಡ್ ಹ್ಯಾವ್ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿ. ನಾವು ಯಾವುದೇ ಇದನ್ನ ಮಾಡ್ಕೊಂಡಿರ್ಲಿಲ್ಲ, ಪ್ರಿಪರೇಷನ್ಸ್ ಮಾಡಿ ಸರ್, ವೀಕೆಂಡ್ ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತಲ್ವಾ? ಟ್ರಾಫಿಕ್ ಎಲ್ಲ ನೀಟಾಗಿ ಬೆಂಗಳೂರೇನು ಚಿಕ್ಕ ಸಿಟಿ ಅಲ್ವಲ್ಲ, ಬೆಂಗಳೂರು ಇಸ್ ಮಾಡರ್ನೈಸ್ಡ್ ಆಲ್ರೆಡಿ. ಸೊ ಚಿಕ್ಕ ಸಿಟಿ ಅಲ್ವೇ ಅಲ್ಲ, ಸೇಫ್ಟಿ ಮೆಷರ್ಸ್ ತಗೊಂಡು ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೋಬೋದಾಗಿತ್ತಲ್ವ. ವಿ ಹ್ಯಾಡ್ ಸೋ ಮೆನಿ ಫೆಸಿಲಿಟೀಸ್, ವಿ ಹ್ಯಾವ್ ಸೋ ಮಚ್ ಆಫ್ ಟೈಮ್. ಪ್ಲಾನ್ ಮಾಡಿದಿದ್ರೆ ಅವ್ನು UK ಹೋಗ್ಬೇಕಾಗಿತ್ತು, ಅವ್ನ ಸ್ವಾರ್ಥಕ್ಕೆ ಅವ್ನು ಮಾಡ್ಕೊಂಡ. ಇವಾಗ ಅವ್ರು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ರು ಸರ್, ಜೀವನ ಕಳ್ಕೊಂಡು ಪ್ರಾಣ ಕೊಡ್ಕೊಂಡು ನಾವು ಎಷ್ಟು ದಿನ ಬದುಕಿದ್ರು ನಾವು ಅದೇ ನೋವಲ್ಲಿ ನರಳ್ಬೇಕು. ಇವಾಗ ನಾವು ಕರ್ಕೊಂಡಿದೀವಿ ಅನ್ನೋದಲ್ಲ, ಸರ್ಕಾರ ಏನ್ ಮಾಡಿದೆ. ಕೊನೆಯದಾಗಿ ಈಗ 1000 ಜನ 1000 ಥರ ಮಾತನಾಡ್ತಾರೆ, ಆದರೆ ಮಗಳನ್ನ ಹೇಗೆ ನೋಡ್ಕೋಬೇಕು ಅನ್ನುವಂಥದ್ದು ತಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೆತ್ತು ಹೊತ್ತು ಬೆಳೆಸಿದಿರಿ, ಆ ಕರಳ ಸಂಕಟ ಅನ್ನೋದು ಅದು ನಿಮಗೆ ಮಾತ್ರ ಗೊತ್ತಾಗುತ್ತೆ. 1000 ಜನ 1000 ಮಾತಾಡಿದ್ರು ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಕೊನೆಯ ಗಳಿಗೆ ಅದು ಹೇಗಿತ್ತು, ಮತ್ತು ಮಗಳನ್ನ ಸಾಮಾನ್ಯವಾಗಿ ಮರೆಯೋದಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ಹೇಗಿದ್ರು, ಮತ್ತು ಆ ಕೊನೆಯ ಗಳಿಗೆ ಹೇಗಿತ್ತು? ಸರ್, ಮನೆಯಲ್ಲಿ ಅವತ್ತು ರಾತ್ರಿ ಮ್ಯಾಚ್ ಏನು ನಡೆದಿದೆ, ಆ ವಿಕ್ಟ್ರಿ ಏನಾಗಿದೆ, ಅವಳು ತುಂಬ ಎಂಜಾಯ್ ಮಾಡಿದ್ಲು. ಮನೆಗೆ ಬಂದು ಕೇಕ್ ಕಟ್ಟಿಂಗ್ ಮಾಡಿ, ಅವಳು ಅವತ್ತು ಊಟನೂ ಮಾಡಿಲ್ಲ. ಅಮ್ಮ ನಂಗೆ ಇಷ್ಟು ಸಂತೋಷ ಆಯ್ತಮ್ಮ. ಅವಳು ಮ್ಯಾಚ್ ಡಿಲೇ ಆಯಿತು, ವಾರಿಂದ ಮ್ಯಾಚ್ ಸ್ಟಾಪ್ ಆಯಿತು. ಆ್ಯಕ್ಚುಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಕೆಲವೊಂದು ದಿನವರೆಗೂ. ಈ ಕುಟುಂಬದ ಕನಸು ಕರಗಿ ಹೋಗಿದೆ, ಹೀಗಾಗಿ ಆಕ್ರೋಶ ವ್ಯಕ್ತ ಆಗ್ತದೆ. ಯಾರಿಗಾದರೂ ಅಷ್ಟೇ ಅಲ್ವಾ, ಎದೆ ತರಕ್ಕೆ ಬೆಳೆದಂತಹ ಮಗಳದ್ದು ಎದೆ ಬಗೆದು ಪೋಸ್ಟ್ಮಾರ್ಟಮ್ ಮಾಡಿ ದೇಹವನ್ನು ಕೊಡ್ತಾರೆ ಅಂದಾಗ ಅವ್ರಿಗೆ ಆಗ್ತಾ ಇರೋ ಸಂಕಟ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಣ್ಣೀರು ಬತ್ತೋದೇ ಇಲ್ಲ ಅಲ್ಲಿ.